ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸೋರೆಕಾಯಿಯ ಪಾಯಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸಣ್ಣ ಸೈಜ್ ಸೋರೆಕಾಯಿ ಎಳತ್ತು ತಗೊಂಡಿದ್ದೇನೆ. ಇದು ಹೆಲ್ದಿ ಕೂಡ ಹಾಗೂ ದೇಹಕ್ಕೆ ತಂಪು ಕೂಡ. ಈ ಸೋರೆಕಾಯಿಯನ್ನು ಕಟ್ ಮಾಡಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ. ಇಲ್ಲಿ ನಾನು ದಪ್ಪ ತೆಂಗಿನಕಾಯಿ ಹಾಲು ಮತ್ತು ತೆಳು ತೆಂಗಿನಕಾಯಿ ಹಾಲು ಎರಡನ್ನು ಸಹ ತೆಗೆದಿಟ್ಟಿದ್ದೇನೆ. ಒಂದು ಕಾಯಿಯ ಹಾಲು ತೆಗೆದಿಟ್ಟಿದ್ದೇನೆ ನಾನು. ಇದು ತೆಳು ಹಾಲು, ಇದು ದಪ್ಪ ಹಾಲು. ಇಲ್ಲಿ ನಾನು 1/4 ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ. ಇದನ್ನು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೇನೆ. ಮತ್ತು ಒಂದು 1/4 ಕಪ್ಪಷ್ಟು ಸಾಬಕ್ಕಿ ಕೂಡ ತಗೊಂಡಿದ್ದೇನೆ. ಇದನ್ನು ಸಹ ನೀರಿನಲ್ಲಿ ಹಾಕಿ ನೆನೆ ಹಾಕಿದ್ದೇನೆ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಈಗ ತೆಳು ಹಾಲನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿಟ್ಟ ಸೋರೆಕಾಯಿಯನ್ನು ಹಾಕುವ. ಹೆಸರು ಬೇಳೆ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಾಬಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಲಿಕ್ಕೆ ಇಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡುವ. ಇಲ್ಲಿ ನಾನು 3/4 ಗ್ಲಾಸ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನೀಗ ನೈಸ್ ಆಗಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಆಯಿತು. ಇಲ್ಲಿ ನಾನು ಗೋಡಂಬಿ ಸ್ವಲ್ಪ, ಮತ್ತು ಸ್ವಲ್ಪ ದ್ರಾಕ್ಷಿ, ಮತ್ತು ಸ್ವಲ್ಪ ಬಾದಾಮ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ಈಗ ಸೋರೆಕಾಯಿ ಬೆಂದಿದೆ, ಹೆಸರುಬೇಳೆ ಕೂಡ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು. ಇಲ್ಲಿ ನಾನು 2 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. ಈಗ ಬೆಲ್ಲವನ್ನು ಹಾಕುವ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಅದು ಬೆಲ್ಲ ಎಲ್ಲ ಕರಗಬೇಕು. ನೋಡಿ, ಬೆಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಫಸ್ಟಿಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು, ಇಲ್ಲದಿದ್ದರೆ ಅದು ಹಾಕುವಾಗ ಮುದ್ದೆ ಮುದ್ದೆ ಆಗ್ತದೆ. ಮತ್ತು ಹಾಕ್ತಾ ಇರುವಾಗ ಸ್ಪೂನಿಂದ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಒಮ್ಮೆಲೆ ಮುದ್ದೆ ಆಗ್ತದೆ ಅದು. ಇದು ಸ್ವಲ್ಪ ತುಂಬ ದಪ್ಪ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ.
ಇದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹಾಗೇನೆ ಬಿಟ್ಟರೆ ಮುದ್ದೆ ಆಗ್ತದೆ. ಈಗ ನಾನು ದಪ್ಪ ಹಾಲು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಇನ್ನೂ ಸ್ವಲ್ಪ ತೆಳು ಮಾಡಬೇಕು, ಯಾಕೆಂದರೆ ಮತ್ತೆ ತಣ್ಣಗಾಗುವಾಗ ಇನ್ನೂ ಕೂಡ ದಪ್ಪ ಆಗ್ತದೆ. ಫಸ್ಟಿಗೆ ತೆಳು ಇಟ್ಟರೆ ಮತ್ತು ತಣ್ಣಗಾಗುವಾಗ ಅಷ್ಟೊಂದು ದಪ್ಪ ಆಗೋದಿಲ್ಲ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ತುಂಬ ದಪ್ಪ ಇದ್ದರೆ ಪಾಯಸ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ನೋಡಿ, ಇಷ್ಟು ತೆಳು ಮಾಡಿದ್ದೇನೆ. ಕುದಿ ಬರ್ತಾ ಉಂಟು ಈಗ. ಈಗ ಲಾಸ್ಟಿಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಸೋರೆಕಾಯಿ ಪಾಯಸ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ರುಚಿಯಾದ ಸೋರೆಕಾಯಿ ಪಾಯಸ ರೆಡಿ ಆಯಿತು. ಇದು ಹೆಲ್ದಿ ಕೂಡ ಮತ್ತು ದೇಹಕ್ಕೆ ತಂಪು ಕೂಡ. ನೀವು ಇದೇ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ ಇದು. ತುಂಬ ಟೇಸ್ಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.